Hello students, Namaskara. Welcome to Vedanta Karnataka students. The madness is about to start. ಯಾಕಂದ್ರೆ ಯು ಹ್ಯಾವ್ ಜಸ್ಟ್ 6 months ಲೆಫ್ಟ್ ಫಾರ್ KCET ಎಕ್ಸಾಮಿನೇಷನ್. ಈಗ ಎವ್ರಿಥಿಂಗ್ ವಿಲ್ ಬಿಕಮ್ ಎಲ್ಲ ನಿಜ ಆಗ್ಬಿಡುತ್ತೆ, ರಿಯಲ್ ಆಗ್ಬಿಡುತ್ತೆ ಎಲ್ಲ ಕೂಡ. ಯಾಕಂದ್ರೆ ಇಲ್ಲಿವರೆಗೂ ನೀವು ಆಲ್ಮೋಸ್ಟ್ ದಿವಾಲಿ ಹಬ್ಬವರೆಗೂ ಆರಾಮಾಗಿ ಚಿಲ್ ಆಗಿದ್ರಿ, ರೈಟ್? ಫುಲ್ ಚಿಲ್ ಆಗಿ ಆರಾಮಾಗಿ ಮಜಾ ಮಾಡ್ತಿದ್ರಿ. ಬಟ್ ಥಿಂಗ್ಸ್ ಆರ್ ಬಿಕಮಿಂಗ್ ವೆರಿ ಸೀರಿಯಸ್. ಲೆಟ್ಸ್ ಸೇ ಯು ಆರ್ ಎ JEE ಆಸ್ಪಿರೆಂಟ್. ನಿಮ್ಗೆಲ್ಲರಿಗೂ ಗೊತ್ತು ಸ್ಟೂಡೆಂಟ್ಸ್, ಐ ಹೋಪ್ ಆಲ್ ಆಫ್ ಯು ಆರ್ ಅವೇರ್, ಈ JEE ಸ್ಟೂಡೆಂಟ್ಸ್ ಅವರದು JEE ಎಕ್ಸಾಮ್ ಡೇಟ್ಸ್ ಆಗ್ಲಿ ಬಂದ್ಬಿಟ್ಟಿದೆ. ಅದು ಫಸ್ಟ್ ಶಿಫ್ಟ್ ಇರುತ್ತಲ್ಲ ಅದರದ್ದು, ರೈಟ್? ನೋಡ್ಬೋದು ನೀವು ಇಲ್ಲಿ ಅದರದ್ದು ಅಪ್ಲಿಕೇಶನ್ಸ್ ಓಪನ್ ಆಗಿದೆ, JEE ಅಪ್ಲಿಕೇಶನ್ ರಿಸಲ್ಟ್ ಇದೆಲ್ಲ ಬಂದ್ಬಿಟ್ಟಿದೆ ಈಗ. ಸೊ ವಾಟ್ ಅಬೌಟ್ ಸ್ಟೂಡೆಂಟ್ಸ್, ನಿಮ್ದು KCET ಅಪ್ಲಿಕೇಶನ್ ಇದು ಸ್ಟೂಡೆಂಟ್ಸ್, ನಿಮ್ದು KCET ಅಪ್ಲಿಕೇಶನ್ ಆಲ್ಮೋಸ್ಟ್ ನಿಮ್ದು ಜನವರಿ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಅಲ್ಲಿ ಬಂದ್ಬಿಡುತ್ತೆ, ಅಪ್ಲಿಕೇಶನ್ ಬಂದ್ಬಿಡುತ್ತೆ. ಅದಾದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತು, ದ KCET ಎಕ್ಸಾಮಿನೇಷನ್ ಇಸ್ ಆನ್ ದ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಇರುತ್ತೆ. ಸೊ ಹಬ್ಬ ಅಂದ್ರೆ 6 ತಿಂಗಳಲ್ಲಿ ನೀವು ನಿಮ್ದು ಫ್ಯೂಚರ್ನೇ ಚೇಂಜ್ ಮಾಡ್ಬೋದು. ನೀವು ನಿಮ್ದು ನೆಕ್ಸ್ಟ್ 20 to 30 years of your life will completely change in just 6 months. ನೀವು ಯಾವ ತರ ಈ 6 months ಪ್ರಿಪೇರ್ ಆಗ್ತಿರಲ್ಲ, ಆ ತರ ನಿಮ್ದು ನೆಕ್ಸ್ಟ್ 5 years ಆಫ್ ಕಾಲೇಜ್, ಅದಾದ್ಮೇಲೆ ನೆಕ್ಸ್ಟ್ 20 years ಆಫ್ ಲೈಫ್ ಚೇಂಜ್ ಆಗ್ಬೋದು. ನೆಕ್ಸ್ಟ್ 6 months ಅಲ್ಲಿ ನೀವು ಪ್ರಾಪರ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಅಟ್ ಲೀಸ್ಟ್ ಹೇಳಕ್ಕಾಗಲ್ಲ ಏನಾಗುತ್ತೆ ಅಂತ ಫ್ಯೂಚರ್ ಅಲ್ಲಿ, ಬಟ್ ಆ ಸೆಕ್ಯೂರಿಟಿ ಸಿಗ್ಬೋದು ನಿಮ್ಗೆ. ಸ್ಟೂಡೆಂಟ್ಸ್, ಇಟ್ ಇಸ್ ಅ ಸೀರಿಯಸ್ ಟೈಮ್ ಫಾರ್ ಆಲ್ ಆಫ್ ಯು. ಪ್ಲೀಸ್ ವೇಕ್ ಅಪ್. ಟೈಮ್ ವೇಸ್ಟ್ ಮಾಡೋದು ಬೇಡ ಇನ್ಮೇಲಿಂದ, ರೈಟ್? JEE ಡೇಟ್ಸ್ ಬಂದಿದೆ, ನಿಮ್ದು KCET ಕೂಡ ಬಂದ್ಬಿಡುತ್ತೆ. ಇನ್ನೊಂದು ಮಾತು ಹೇಳಂದ್ರೆ ಸ್ಟೂಡೆಂಟ್ಸ್, ನೀವು KCET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಜನರಲ್ ಬರುತ್ತೆ. ಆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ದೇ ವಿಲ್ ಜನರಲಿ ಆಸ್ಕ್ ಯು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಕೂಡ ಇರುತ್ತೆ. ಸೊ ನಾನು ಈಗಲೇ ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನ, ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಈ ಡಾಕ್ಯುಮೆಂಟ್ಸ್ ನ ತುಂಬಾ ಸ್ಟೂಡೆಂಟ್ಸ್ ಕಲೆಕ್ಟ್ ಮಾಡಕ್ಕಾಗಿರ್ಲಿಲ್ಲ. ಯಾಕಂದ್ರೆ ಲಾಸ್ಟ್ ನೋಡ್ರು ವೇಟ್ ಮಾಡಿದ್ರು ಬಟ್ ಆಮೇಲೆ ಸಿಕ್ಕಿಲ್ಲ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ನಿಮ್ದು 10th ಮಾರ್ಕ್ಸ್ ಕಾರ್ಡು, ನಿಮ್ದು PUC ಮಾರ್ಕ್ಸ್ ಕಾರ್ಡು, ಇಫ್ ಯು ಆರ್ ರಿಪೀಟರ್ ಆದ್ರೆ ಮಾತ್ರ ಇರಬೇಕು ನಿಮ್ದು PUC ಮಾರ್ಕ್ಸ್ ಕಾರ್ಡು. ಆಲ್ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ನಿಮ್ದು ಅದ್ರ ಮೇಲೆ RD ನಂಬರ್ ಅಂತೂ ಇರಲೇಬೇಕು. ಕ್ಯಾಟಗರಿ ಸರ್ಟಿಫಿಕೇಟ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲೇ ಕೊಡಬೇಕು, ಲಾಸ್ಟ್ ಅಲ್ಲಿ ವೇಟ್ ಮಾಡಬಾರ್ದು ಇದಕ್ಕೆಲ್ಲ. ಸೊ ನಿಮ್ಗೆ ಟೈಮ್ ಇದೆ ಇನ್ನ, ರೈಟ್? ನವೆಂಬರ್ ಡಿಸೆಂಬರ್ ಒಂದು ಟೈಮ್ ಇದೆ. 2 months ಅಲ್ಲಿ ಎಲ್ಲಾ ಸರ್ಟಿಫಿಕೇಟ್ಸ್ ನ ಗ್ಯಾದರ್ ಮಾಡ್ಕೊಂಬಿಡಿ ಎಲ್ಲ, ಫಸ್ಟ್ ಟೈಮ್ ಇದೆ ನಿಮ್ಮ ಹತ್ರ ಈಗ. ಅದಾದ್ಮೇಲೆ ನಿಮ್ದು ಡೀಟೇಲ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ, ನೀವು 10 ವರ್ಷದಿಂದ ಕರ್ನಾಟಕದಲ್ಲಿ ಓದ್ತೀರಂತ ಪ್ರೂಫ್ ಕೊಡ್ಬೇಕು ನೀವು. ನಿಮ್ಗೆ ಆರಾಮಾಗಿ ಕೊಡ್ಬೋದು, ಅದನ್ನ ಏನಿಲ್ಲ. ಅದು ಕ್ಯಾಂಡಿಡೇಟ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ನೀವು ಆಮೇಲೆ ತರ್ಸ್ಕೊಳ್ಳಿ, ಬೇಡ ಇದ್ದ ಸರಿನಾ. ಕ್ಯಾಂಡಿಡೇಟ್ ಸಿಗ್ನೇಚರ್ ಇನ್ ದ JPEG ಫಾರ್ಮ್ಯಾಟ್, ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಮಾಡಿಬಿಡಿ. ಸೊ ಆಲ್ ಆಫ್ ದಿಸ್ ಡಾಕ್ಯುಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಅಪ್ಲಿಕೇಶನ್ ಫಾರ್ಮ್. ನಿಮ್ದು ಜನವರಿ ಸೆಕೆಂಡ್ ವೀಕ್ ಅಲ್ಲಿ ಬರುತ್ತೆ ಅಪ್ಲಿಕೇಶನ್. ಸೊ ತುಂಬಾ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಬರೋ ತನಕ ಸೀರಿಯಸ್ ಆಗಲ್ಲ. ಬಟ್ ಇಫ್ ಯು ಆರ್ ದ ಸ್ಟೂಡೆಂಟ್ ಆಫ್ ವೇದಾಂತ ಕರ್ನಾಟಕ, ನಮ್ ಸ್ಟೂಡೆಂಟ್ ಆಗಿದ್ರೆ ಪ್ಲೀಸ್ ಬಿ ವೆರಿ ಸೀರಿಯಸ್. ಯಾಕಂದ್ರೆ ಇಫ್ ಯು ಚೆಕ್ ದ ಚಾನಲ್ ರೈಟ್ ನೌ, ಚಾನಲ್ ಈಗ ನೋಡಿದ್ರು ಕೂಡ ನೀವು ನೋಟಿಸ್ ಮಾಡಬಹುದು. ಇಲ್ಲಿ ನೋಡಿ, ನಿಮ್ದು ರೊಟೇಷನ್ ಮೋಷನ್, KCET ಕ್ಲಾಸ್ ಫಸ್ಟ್ PUC ಟಾಪಿಕ್, ಸೆಕೆಂಡ್ PUC ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅದಾದ್ಮೇಲೆ ಇಲ್ಲಿ ವಿಡಿಯೋಸ್ ಹೋದ್ರೆ ನೀವು ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಹೋಗಿ ಇಲ್ಲಿ ನೋಟಿಸ್ ಮಾಡಬಹುದು ನೀವು ಸೆಕ್ಷುವಲ್ ರಿಪ್ರೊಡಕ್ಷನ್, ಫ್ಲಾರಿಂಗ್ ಪ್ಲಾಂಟ್ಸ್, ಅದಾದ್ಮೇಲೆ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ನಿಮ್ದು KCET ಸ್ಪೆಸಿಫಿಕ್ ಆಗಿರೋ ಕ್ಲಾಸಸ್ ಚಾನಲ್ ಅಲ್ಲಿ ಆಗ್ಲೇ ನಡೀತಾ ಇದೆ. ಸೊ ಐ ಡೋಂಟ್ ವಾಂಟ್ ಯು ಟು ವೇಟ್ ಟಿಲ್ ದ ವೆರಿ ಎಂಡ್. ವೇಟ್ ಮಾಡೋದು ಅವಶ್ಯಕತೆ ಇಲ್ಲ, ಈಗಿಂದಾನೆ ಪ್ರಾಪರ್ ಆಗಿ ಸ್ಟಡಿ ಮಾಡಿ. ಯಾಕಂದ್ರೆ ನೀವು ಹೇಳಿದ ಲಾಸ್ಟ್ ನೆನಪಿದೆಯಾ, ಹೇಳಿದ್ದೆ ನಿಮ್ಗೆ, ಎವ್ರಿ ವೀಕ್ ಒಂದು ಸ್ಪೆಷಲ್ ಕ್ವೆಶನ್ ಬರುತ್ತೆ ನಿಮ್ಗೆ. ಅದನ್ನ ಐ ಆಮ್ ಪ್ಲಾನಿಂಗ್ ಸ್ಟೂಡೆಂಟ್ಸ್, ನಾವು ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡೋದ ಆ ಸ್ಪೆಷಲ್ ವೀಕೆಂಡ್ ಕ್ಲಾಸ್ ಅಂತ. ಆ ವೀಕೆಂಡ್ ಕ್ಲಾಸ್ ಅಲ್ಲಿ ಐ ವಿಲ್ ಬಿ ಸೆಂಡಿಂಗ್ ಯು ಒನ್ ವಿಡಿಯೋ. ಆ ಒನ್ ವಿಡಿಯೋದಲ್ಲಿ ಇಟ್ ವಿಲ್ ಹ್ಯಾವ್ ಮೋಸ್ಟ್ ಇಂಪಾರ್ಟೆಂಟ್ 50 ಕ್ವೆಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ 30 ಕ್ವೆಶನ್ಸ್ ಬರ್ತಾನೆ ಇರುತ್ತೆ. ಸೊ ನೀವು ಈಗಲೇ ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಡಿ, ಏನೇ ಆದ್ರೂ ಕೂಡ ಆ ವಿಡಿಯೋಸ್ ನ ಮಿಸ್ ಮಾಡೋದು ಬೇಡ ಅಂತ, ಸರಿನಾ? ಸೊ ಆ ವಿಡಿಯೋಸ್ ಮುಂದೆ ಬರುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ನಿಮ್ ಸಪೋರ್ಟ್ ಬೇಕೇ ಬೇಕು. ನಿಮ್ಗೋಸ್ಕರ ಎಷ್ಟೊಂದೆಲ್ಲ ಮಾಡ್ತಿದ್ರೆ ನೀವು ಕೂಡ ಸ್ವಲ್ಪ ಸಪೋರ್ಟ್ ತೋರಿಸ್ಬೇಕಲ್ಲ. ಆಮೇಲೆ ಸ್ಟೂಡೆಂಟ್ಸ್, ಐ ಆಲ್ವೇಸ್ ಟೋಲ್ಡ್ ಸ್ಟೂಡೆಂಟ್ಸ್, ಮತ್ತೆ ನೀವೆಲ್ಲ ಕೂಡ ಹೇಳ್ತಿದ್ರಿ ಸರ್ ಈ MVSAT ಎಕ್ಸಾಮ್ ಡೇಟ್ ಎಕ್ಸ್ಟೆಂಡ್ ಮಾಡಿ ಅಂತ. ಅದು ಕೂಡ ಆಗಿದೆ ಸ್ಟೂಡೆಂಟ್ಸ್. ಮುಂಚೆ ಬರೀ ಆಫ್ಲೈನ್ ಇತ್ತು, ಆಮೇಲೆ ಅವನ್ನ ಆನ್ಲೈನ್ ಮಾಡಿದ್ವಿ. ಆನ್ಲೈನ್ ಮಾಡಿದ್ಮೇಲೆ 28 ಲಾಸ್ಟ್ ಇತ್ತು, ಇವತ್ತು ಲಾಸ್ಟ್ ಆಕ್ಚುಲಿ. ಬಟ್ ನೀವು ಆಮೇಲೆ ಹೇಳಿದ್ರಿ ಸರ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ತುಂಬಾ ಸ್ಟೂಡೆಂಟ್ಸ್ ಬರೆಯಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಇಟ್ ಇಸ್ ಎಕ್ಸ್ಟೆಂಡೆಡ್ 2nd ನವೆಂಬರ್ ಅಂತ. ಇದು 2nd ನವೆಂಬರ್ಗೂ ಎಕ್ಸ್ಟೆಂಡ್ ಆಗಿದೆ MVSAT ಎಕ್ಸಾಮು. ಫ್ರೀ ಆಫ್ ಕಾಸ್ಟ್ ಎಕ್ಸಾಮ್ ಇದು. ಈ ಎಕ್ಸಾಮ್ ಬರೆದ್ರೆ ನಿಮ್ಗೆ ನಮ್ದು ಆನ್ಲೈನ್ ಮತ್ತೆ ಆಫ್ಲೈನ್ ಕೋರ್ಸಸ್ ಅಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಸಿಗ್ಬೋದು, ಐಫೋನ್, ಐಪ್ಯಾಡ್, ಕ್ಯಾಮ್ರಾ, ಯಪ್ಪ ತುಂಬಾ ಐಟಮ್ಸ್ ಇದೆ, ಸರಿನಾ? ಮರಿಬೇಡಿ. ಸೊ ಈ ಎಕ್ಸಾಮ್ ಬರೆದ್ರೆ ನಿಮ್ಗೆ ಒಂದು ಗೊತ್ತಾಗುತ್ತೆ ನಿಮ್ದು ಲೆವೆಲ್ ಎಲ್ಲಿದೆ ಅಂತ ನಿಮ್ದು. ಸೊ ಈ ಎಕ್ಸಾಮ್ ನ ಬರೀ ಟ್ರೈ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ ನಿಮ್ದು ಪ್ರಿಪರೇಷನ್ ಎಷ್ಟಾಗಿದೆ ಅಂತ, ಸರಿನಾ? ಒಂದು ಫ್ರೀ ಟೆಸ್ಟ್ ಅನ್ಕೊಳ್ಳಿ, ಫ್ರೀ ಮಾಕ್ ಟೆಸ್ಟ್ ಅನ್ಕೊ ಬರೀರಿ ಇದನ್ನ,
ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ದಿಸ್ ವಾಸ್ ಜಸ್ಟ್ ಅ ರಿಮೈಂಡರ್ ಫಾರ್ ಆಲ್ ಆಫ್ ಯು. ವೇಕ್ ಅಪ್ ಕಾಲ್ ನಿಮ್ಗೆ ಕೊಡ್ತಾ ಇರ್ಬೇಕಲ್ಲ ನಿಮ್ಗೆ. ಆ ಟೈಮ್ ಒಂದು ಇಂಜೆಕ್ಷನ್ ಕೊಡ್ತಾ ಇರ್ಬೇಕು ನಿಮ್ಗೆ. ಸೀರಿಯಸ್ ಆಗಿ ಅಂತ. ಓಕೆನಾ? ಸೊ ಬೈ ಬೈ ಸ್ಟೂಡೆಂಟ್ಸ್. ಪ್ಲೀಸ್ ಸ್ಟಾರ್ಟ್ ಮಾಡಿ. ಚಾನಲ್ ಎಲ್ಲ ಆಗ್ಲೇ ಸ್ಟಾರ್ಟ್ ಮಾಡಿದ್ವಿ ನಾವು ಕೂಡ. ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್.